ಹಾಗೆ ಫ್ರೆಂಡ್ಸ್ ವೆಯ್ಟ್ ಮಾಡ್ತಾ ಇದ್ದೀನಿ, ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ. ಈಗ ನನ್ನ ಐಡಿಯಾ ಹೆಂಗಿದೆ ಫ್ರೆಂಡ್ಸ್, ಸೂಪರ್ ಅಲ್ಲ? Oh my God! Wow! Oh my God! ಹಾಯ್ ಫ್ರೆಂಡ್ಸ್, ಹಾಗೆ ಫ್ರೆಂಡ್ಸ್ ನಾನಿವತ್ತು ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದೀನಿ. ನೀವೆಲ್ಲ ನನಗೆ ಬ್ಲೆಸ್ ಮಾಡಿ ಅಂತ ಹೇಳ್ತಾ. ಸೊ ಹಾಗೆ ಫ್ರೆಂಡ್ಸ್, ಏನಪ್ಪ ಅಂತಂದರೆ ನನ್ನ ಹಸ್ಬೆಂಡಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇವತ್ತು ಅಡ್ಮಿಷನ್ ಅಲ್ಲ, ಸೊ ಅದಕ್ಕಿಂತ ಮುಂಚೆ ಒಂದು ಪ್ರ್ಯಾಂಕ್ ಮಾಡೋಣ ನನ್ನ ಹಸ್ಬೆಂಡಿಗೆ ಅಂತ. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಅವರು ನನ್ನ ಹಸ್ಬೆಂಡು ಆಲ್ಮೋಸ್ಟ್ ಅವರಿಗೆ ಕ್ಯಾಮ್ರಾ ಮುಂದೆ ಅವ್ರ ಕ್ಯಾಮ್ರಾ ಅಂದರೆ ತಲೆನೇ ಕೆಡಿಸ್ಕೊಳ್ಳಲ್ಲ ಫ್ರೆಂಡ್ಸ್. ಆ ಥರ ಒಂಥರ ಇನ್ನೋಸೆಂಟಿವ್ ಅಂತಾರೆ. ಒಂಥರ ಕ್ಯಾಮ್ರಾ ಇದೆ, ನಾನು ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂಥದ್ದು ಏನಿಲ್ಲ. ಕ್ಯಾಮ್ರಾ ಅಂದರೆ ಅವ್ರಿಗೆ ಲೆಕ್ಕಕ್ಕೆ ಇಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಕ್ಯಾಮ್ರಾ ಆನ್ ಮಾಡಿ ವಿಡಿಯೋ ಮಾಡ್ತಿದ್ದೀನಿ ನೋಡಿ. ಅವ್ರು ಏನೂ ಮಾತಾಡಲ್ಲ, ಅವ್ರದ್ದು ಏನು ಓನ್ ಇದೆಯಲ್ಲ ಅದ್ರಲ್ಲಿ ಮಾತಾಡ್ಬಿಡ್ತಾರೆ. ಸೊ ಕ್ಯಾಮ್ರಾಗೆ ಅವ್ರು ಅಷ್ಟೊಂದು ಏನದು ಅಷ್ಟೊಂದು ಕ್ಯಾಮ್ರಾ ಇದೆ, ನಾನು ಹೇಗೆ ಮಾತಾಡಬೇಕು ಅಷ್ಟೊಂದೆಲ್ಲ ಇಲ್ಲ ಫ್ರೆಂಡ್ಸ್. ಅವರೆಲ್ಲ ಸ್ವಲ್ಪ ಇನ್ನೋಸೆಂಟಿವು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಬನ್ನಿ ಇವಾಗ ಫ್ರ್ಯಾಂಕದ ಯಾವ ಥರ ಫಸ್ಟು ಫ್ರ್ಯಾಂಕಿಗೆ ಒಂದು ಬೇಸ್ಮೆಂಟ್ ಇರಬೇಕಲ್ವ ಫ್ರೆಂಡ್ಸ್. ಸೊ ಬೇಸ್ಮೆಂಟ್ ಏನಂತ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಮುಂಚೆನೇ ವೀಡಿಯೋಗೆ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ, ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮಾತ್ರ ಮಾಡಿದ್ದೇನೆ ಅಂತ ಹೇಳ್ತಾ ಫ್ರೆಂಡ್ಸ್, ಇದು ಹೊಸ ಪ್ರಯತ್ನ ಫ್ರೆಂಡ್ಸ್, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದದ ಮೇರೆಗೆ ನಾನು ಇವತ್ತು ನನ್ನ ಹಸ್ಬೆಂಡ್ನ ಫ್ರ್ಯಾಂಕ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಪ್ರೌಡ್ ಫೀಲ್ ಮಾಡ್ತಾ ಇದ್ದೀನಿ, ನನ್ನ ಹಸ್ಬೆಂಡಿಗೆ ಫ್ರ್ಯಾಂಕ್ ಮಾಡ್ತೀನಿ ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್, ಇವಾಗ ಅವರು ನಾನು ಸ್ವಲ್ಪ ಕೆಲಸ ಇದೆ ಫ್ರೆಂಡ್ಸ್, ಒಂದು ಯಾರೋ ಬಂದಿದ್ದಾರಂತೆ. ಸೊ ಮೀಟ್ ಮಾಡಿ ಬರ್ತೀನಿ, ಹಾಲು ಬೇಕು ರೀ ನನಗೆ ಅಂತ. ಅದಕ್ಕೆ ಓಕೆ ಹಾಲು ಕೂಡ ತರ್ತೀನಮ್ಮ ಅಂತ ಹೋಗಿದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್, ಅವ್ರ ಬರೋಷ್ಟರಲ್ಲಿ ಬೇಸ್ಮೆಂಟ್ ಏನು ಅಂತ ಅಂತೇಳಿ ಬನ್ನಿ ವಿಷಯ ಮಾಡಿ. ಓಕೆ ಬನ್ನಿ. ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ದೊಡ್ಡ ಮಗ ಮಲಗಿದ್ದಾನೆ. ಆ್ಯಕ್ಚುಲಿ ಅವ್ನು ಎದ್ದಿದ್ರೇ ಚೆನ್ನಾಗಿರೋದು. ಈ ಫ್ರ್ಯಾಂಕಿಗೆ ಒಂದು ಒಳ್ಳೆ ಏನೋ ಅಂತಾರಲ್ಲ ಕಳೆ ಬಂದಿರೋದು ಫ್ರೆಂಡ್ಸ್. ಇನ್ನು ನನ್ನ ಹಸ್ಬೆಂಡ್ ಕೂಡ ಹೋದ್ರು, ಬಟ್ಟೆ ಒಣಾಕಿ ಬಾಮ ಅಂತ ಹೇಳಿದ್ರು. ಸೊ ಹಾಗಾಗಿ ಇನ್ನೇನು ಒಂದು 5 ನಿಮಿಷ ರೀ ಬಂದುಬಿಟ್ಟೆ, ಕ್ಲಿಪ್ ಹಾಕ್ತಿದ್ದೀನಿ ಬಟ್ಟೆಗೆ ಅಂತ ಹೇಳಿದೆ. ಸೊ ಬೇಗ ಬಾ, ಹಾಗೆ ಇಲ್ಲಿ ಒಂದು ಅಡ್ಡ ಹಾಕಿದ್ರು. ಅಷ್ಟೇ ಬೇಗ ಬಾ ಅಮ್ಮ, ನನಗೆ ಟೈಮಿಗೆ ಯಾರೋ ಬಂದಿದ್ದಾರೆ ಅರ್ಜೆಂಟ್ ಅಂತೇಳಿ ಹೋದ್ರು. ಸೊ ನಾನೇನು ಬಡ ಕ್ಲಿಪ್ ಹಾಕಿ ಬಂದೆ. ಸೊ ಇದೇ ಕಾನ್ಸೆಪ್ಟಲ್ಲಿ ಓಕೆನಾ. ಇದು ಆಕ್ಚುಲಿ ಚೆನ್ನಾಗಿರೋದು ಏನಂತಂದರೆ, ನನ್ನ ಬಟ್ಟೆ ಒಣಗಿಸಿ ಪಾಪ ಒಬ್ಬನೇ ಇದ್ದಾನಲ್ಲ ಅಂತ ಬೇಗ ಬಂದೆ ರೀ. ಬರುವಾಗ ಇಲ್ಲಿ ಕಾಲು ಸ್ಲಿಪ್ ಆಗ್ಬಿಟ್ಟು ಅಂತ. ಸೊ ಹಾಗೆ ಫ್ರೆಂಡ್ಸ್, ನಾನು ಚಿಕ್ಕ ಮಗನಿಗೆ ತಿನ್ನಿಸ್ಬೇಕಿತ್ತು. ಆ್ಯಕ್ಚುಲಿ ಟೈಮ್ ನೋಡಿ ಎಷ್ಟಾಗಿದೆ ಅಂತೇಳಿ. ಇನ್ನೇನು ಫ್ರೆಂಡ್ಸ್, ಅವ್ರು ಮೀಟ್ ಮಾಡಿ ಬೇಗ ಬಂದುಬಿಡ್ತೇನೆ. ಆಮೇಲೆ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸೋಣ, ಊಟ ಮಾಡಿಸೋಣ, ಆಮೇಲೆ ನೋಡೋಣ ಅಡ್ಮಿಷನ್ಗೆ ಅಂತ ಹೇಳಿದ್ರು. ಸೊ ಹಾಗಾಗಿ ಈಗ ನನ್ನ ಐಡಿಯಾ ಹೆಂಗಿದೆ ಫ್ರೆಂಡ್ಸ್, ಸೂಪರ್ ಅಲ್ಲ? Oh my God! Wow! Oh my God! ನೋಡಿ, ಸ್ಟೇರ್ಕೇಸಿಂದ ಅರ್ಜೆಂಟಲ್ಲಿ ಬಂದೆ. ನೀನು ಪಾಪು ಅಂತಲೇ ಬಂದುಬಿಟ್ಟೆ ರೀ, ಪಾಪು ಒಬ್ಬನೇ ಇರ್ತಾನೆ ಅಂತೇಳಿ ಸ್ಲಿಪ್ ಆಗೋಯ್ತು, ಕಾಲು ನಡೆಯೋಕ್ಕಾಗ್ತಾ ಇಲ್ಲ. ಸೊ ಈ ವೇನಲ್ಲಿ ಇವತ್ತು ಓಕೆನಾ, ಇವತ್ತಿನ ಸ್ಟಾರ್ಟ್ ಹೇಗೆ ಹೋಗ್ಬೋದು ಅಂತೇಳಿ. ಹಾಗೆ ಫ್ರೆಂಡ್ಸ್, ನನ್ನ ಹಸ್ಬೆಂಡಿಗೆ ಸಿಟ್ಟು ಇದೆ, ಸಿಕ್ಕಾಪಟ್ಟೆ ಸಿಟ್ಟಿದೆ. ಪೇಷನ್ಸ್ ಅಂತೂ ಮೊದಲೇ ಇಲ್ಲ, ಬಟ್ ಪರವಾಗಿಲ್ಲ, ಒಂದು ರೇಂಜಿಗೆ ಪೇಷನ್ಸ್ ಇದೆ, ಅಷ್ಟೊಂದಿಲ್ಲ ಅಂತ ಏನಿಲ್ಲ. ಸೊ ಒಂದು ರೇಂಜಿಗಿದೆ ಫ್ರೆಂಡ್ಸ್. ಸೊ ಬನ್ನಿ ಇವತ್ತು ಹೇಗೆ ಏನು ಎಂತ ಫಸ್ಟ್ ಟೈಮ್ ಫ್ರ್ಯಾಂಕ್ ವಿಡಿಯೋ. ಸೊ ಕಾಲಿಗೆ ತುಂಬ ಎಫೆಕ್ಟ್ ಆಗಿಬಿಟ್ಟಿದೆ. ಸೊ ಬೇಗ ಬರೋಣ ಅಂತೇಳಿ ಬೇಗ ಬರೋಕ್ಕೆ ಹೋಗಿ ಕಾಲಿಗೆ ತೊಂದರೆ ಮಾಡ್ಕೊಂಡ್ಬಿಟ್ಟೆ ಫ್ರೆಂಡ್ಸ್. ಸೊ ಇವಾಗ ನನ್ನ ಪರಿಸ್ಥಿತಿ ಕತೆ ಏನು. ಹಾಗೆ ಫ್ರೆಂಡ್ಸ್, ನಂದು ಈ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ಆಲ್ಮೋಸ್ಟ್ ಎಷ್ಟೋ ಜನ ಕ್ಯಾಮ್ರಾ ನೋಡಿ ಅದೇ ಬೇರೆ ಥರ ರಿಯಾಕ್ಷನ್ ಮಾಡ್ತಾರೆ. ಬಟ್ ನನ್ನ ಹಸ್ಬೆಂಡ್ ಕ್ಯಾಮ್ರಾ ಅಂತ ತಲೆನೇ ಕೆಡಿಸ್ಕೊಳ್ಳಲ್ಲ. ಅದೇ ನಂಗೊಂದು ಬಿಗ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಇಲ್ಲ ಅಂದಿದ್ರೆ ಕ್ಯಾಮ್ರಾ ಇಲ್ಲ ಏನು, ಅಯ್ಯೋ ಕ್ಯಾಮ್ರಾ ಕಣ್ಣಿಗೆ ಬಿದ್ದುಬಿಡುತ್ತಾ, ಟೆನ್ಷನೇ ಇಲ್ಲ, ಟೆನ್ಷನ್ ಫ್ರೀ ಗೋ. ಸೊ ನನಗೆ ಅದೇ ಒಂದು ಖುಷಿ ಫ್ರೆಂಡ್ಸ್.
ಬರೋಣ. ವೇಟಿಂಗ್. ನನಗೆ ಇನ್ನೊಂದು ಏನಂತ ಅಂದರೆ ಫ್ರೆಂಡ್ಸ್ ಗೊತ್ತಾಗುತ್ತೆ ಗಾಡಿ ಬರೋದು. ಸೊ ಆಟೋ ಬರೋ ಸೌಂಡ್ ಕೇಳುತ್ತೆ ಇಲ್ಲಿ ವಿಂಡೋಯಿಂದ. ಸೊ ಹಂಗಾಗಿ ಅಷ್ಟರಲ್ಲಿ ನಾನು ಪ್ರಿಪೇರ್ ಆಗಿಬಿಟ್ಟೆ. ಗೊತ್ತಾಗುತ್ತೆ ಅದು ಬರೋದು ಎಲ್ಲನೂ ಗೊತ್ತಾಗ್ಬಿಡುತ್ತೆ. ಹಾಗೆ ಫ್ರೆಂಡ್ಸ್ ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ. And you let her go. देखो कैसी बातें यहाँ की है साथ पर है साथ. ಬಟ್ ಬಂದಿಲ್ಲ. ಇಂಥಲ್ಲಿ ಹಿಂಗೆ ಫ್ರೆಂಡ್ಸ್ ಪ್ರ್ಯಾಂಕ್ ಮಾಡೋಣ. ಅದು ಕಾದು ವೇಟಿಂಗಲ್ಲೇ ನಮ್ಮ ಪೇಷನ್ಸೇ ಹೋಗ್ಬಿಡುತ್ತೆ. ಸೊ ಅದಕ್ಕೂ ಚಾರ್ಜ್ ಮಾಡ್ತೀನಿ. ನೋಡ್ತಾ ಇರಿ. ಪಾಪ ಊಟ ಮಾಡಿಸ್ಬೇಕು. ಸೊ ಅಷ್ಟೇ ಅಟ್ಲೀಸ್ಟ್ ಹಲೋ ಬಂಗಾರಿ ನಾನು ಹೇಳ್ತಿದ್ದಾರೆ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಇದೆ ನನ್ನ ಪೊಸಿಷನು. ಸೊ ಹಿಂಗೆ ಕುತ್ಕೊತೀನಿ. ಮತ್ತು ದೂರ ಸ್ಟ್ಯಾಂಡರ್ಡ್ ಎಲ್ಲ ಕಾಣಿಸಲ್ಲ ಫ್ರೆಂಡ್ಸ್. ಇದು ಒಂಥರ ಬ್ಲ್ಯಾಕ್ ಅನಿಸುತ್ತೆ. ನಮ್ಮ ಮೊಬೈಲ್ ಏನು ಅಷ್ಟೊಂದು ಐಫೋನ್ ಮೊಬೈಲ್ ಅಲ್ಲ ಫ್ರೆಂಡ್ಸ್, ಫ್ಯಾಮಿಲಿ ಮೊಬೈಲ್. ಸೊ ಹಾಗಾಗಿ ಬೆಳಕು ಕೂಡ ಅಷ್ಟೊಂದಿಲ್ಲ ಫ್ರೆಂಡ್ಸ್. ಸೊ ಗೊತ್ತಿ ಜೊತೆಲಿ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಫೈನಲಿ ನನ್ನ ಹಸ್ಬೆಂಡ್ ಬಂದರು. ಸೊ ಬಂದು ಒಂದು ಕಾಲ್ ಅಂತೇಳಿ ಅಟೆಂಡ್ ಮಾಡೋಕ್ಕೆ Emotional damage. ಬನ್ನಿ ಹೇಗಿರುತ್ತೆ ನೋಡೋಣ. ನನ್ನ ಹಸ್ಬೆಂಡ್ ಬಂದರು. ರೀ ಏನಾಯ್ತು ಗೊತ್ತಾ, ನೀನು ಅರ್ಜೆಂಟಲ್ಲಿ ಪಾಪ ನೋಡ್ಕೊಂತ ಹೋದಲ್ಲ, ಒಂದು ಕೆಲಸದೇ ಬರ್ತೀನಮ್ಮ ಅಂತ. ಸೊ ನೋಡಿ ಇಲ್ಲಿ ಮೆಟ್ಲು ಹತ್ಕೊಂಡು ಬರುವಾಗ ನನಗೆ ಕಾಲಿಗೆ ಏಟಾಗ್ಬಿಡ್ತು ರೀ. ಯಾಕೆ ಬಿದ್ದ? ನೀವು ರೀ ಅಲ್ಲಿ ಸ್ವಲ್ಪ ಮೆಟ್ಲಿದೆಯಲ್ಲ ಅಲ್ಲಿ ಒಳಗ್ಬಿಡ್ತು. ಜಾಸ್ತಿ ನೋವಾಯ್ತನಮ್ಮ? ಆ ಜಾಸ್ತಿ ನೋವಾಯ್ತಾನೆ? ಹ್ಞೂ ರೀ, ಜಾಸ್ತಿ ನೋವಾಗ್ತೈತೆ. ಕಾಲು ಎತ್ತಡಕ್ ಆಗ್ತಾ ಇಲ್ಲ. ಯಾಕೆ ನಿಂಗೆ ಗೊತ್ತಾಗಲ್ವಾ ನೋಡ್ಕೊಂಡು ಹುಷಾರಾಗಿ ಬರ್ಬೇಕು ಅಂತ? ಅಯ್ಯಮ್ಮ, ಹ್ಞೂ ರೀ, ಏನ್ ಮಾಡೋಣ. ಎಲ್ಲಿ ನೋವಾಯ್ತೀಗ? ಇಲ್ಲಿ ಕಾಲು ಯಾಕೋ ಮಂಡಿ ಕಾಲು ನೋವು ಬಂದ್ಬಿಟ್ಟೈತೆ ರೀ. ಹಿಂಗೆ ಊರಕ್ಕೂ ಆಗ್ತಾ ಇಲ್ಲ. ನಡಿ, ಜಾಸ್ತಿ ನೋವು ಡಾಕ್ಟರ್ ಹೋಗೋರು ನಡಿ. ನೋಡು ಅಲ್ಲ, ನಿಂಗೆ ಅಷ್ಟು ಗೊತ್ತಾಗಲ್ವನಮ್ಮ? ಹೋಗೋರಂಬ, ಹುಷಾರಾಗಿ ಬರ್ಬೇಕಂತ ಗೊತ್ತಾಗಲ್ವನೇ? ನನಗೇನ್ರಿ ಗೊತ್ತು, ನೀನು ಪಾಪು ನೋಡ್ಕೊಂಬಂತ ಹೋದೈತಾನೆ ಅಲ್ಲಿ ಸ್ಲಿಪ್ ಆಗ್ಬಿಡ್ತು ಮೆಟ್ಲು. ನಾನೇನ್ ಮಾಡೋಣ? ಈಗ ಮತ್ತೆ ಪಾಪ ಸ್ಕೂಲ್ಗೆ ಹೋಗೋಣ, ಇವಾಗ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ನಿನ್ನ चीटिंग करता है तू, चीटिंग. ಇಲ್ಲಿ ಮೂಳೆ ನೋವು ಬರ್ತಿದೆ. ಹೆಂಗ್ ಊರಿದ್ರೆ ನೋವಾಗ್ತೈತೆ. ಬಾ, ಎಕ್ಸ್ರೇ ಮಾಡ್ಸೋದೇ ಸ್ವಲ್ಪ ಚೆಕ್ ಮಾಡೋಣ. ಜಾಸ್ತಿ ನೋವಾಯ್ತಾನ ನೋಡು. ನಿಂಗೆ ಅಷ್ಟು ಗೊತ್ತಾಗಲ್ವಾ? ಗೊತ್ತಿಲ್ವಾ ಯಾವ್ದಾರಕ್ಕೆ ಬರ್ಬೇಕಂತ? ನಾನ್ ನನ್ನ ಮಗನಿಗೋಸ್ಕರ ಓಡ್ ಬಂದ್ರಿ. ಅವ್ನೊಬ್ನೇ ಬೇರೆ ಇದ್. ನಾ ಇನ್ನೇನು ನಂದ್ 2 ನಿಮಿಷ. ಇವನ್ ಎತ್ಕೊಂಡಿಲ್ವ? ನಾನು ಸಣ್ಣ ಎತ್ಕೊಂಡಿದ್ದೆ ಅವಾಗ. ಅಲ್ಲ ರೀ, ಅವಾಗ್ಲೇ ಹೋದಲ್ಲ ನೀನು ಆಚೆ. ಅವಾಗ ನೀನ್ ಆಗ್ಲೇ ಮತ್ತೆ ಹೇಳೇ ಇಲ್ಲ. ನೋಡ ಎಲ್ಲಾದ್ರೂ ಮೆಂತ ಪ್ಲಸ್ ಐತೆ ನೋಡು. ನಂಗೆ ಎದ್ದು ನಡೆಯಕ್ಕೆ ಆಯ್ತಾ ಇಲ್ಲ. ನೋಡು ಫ್ರಿಡ್ಜ್ ಮೇಲೆ ಅಮ್ಮ ಬಿದ್ದಿತ್ತಂತೆ, ಕಾಲ್ ಮಾಡ್ಕೊಂಡಿತ್ತಂತೆ. ಮೆಂತ ಬಿಸ್ಕೊಡ್ ಮನೆ, ಮೆಂತ ಬಿಸ್ಕೊಡ್ ಅಮ್ಮಂಗೆ. ಹಚ್ಕೋಬೇಕು. ಅಲ್ಲ ಮೂಳೆಗೆ ಏನಾದ್ರು ಏನಾಗ್ತಾರೆ ಇದು? ನನ್ ಏನ್ ಗೊತ್ತಮ್ಮ ಈಗ? ಏನ್ ಮಾಡೋಣ ಅಂತ ಅಷ್ಟು ಗೊತ್ತಾಗಲ್ವಾ? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ತೋರ್ಸ್ಕೊಂಡು ಬರಂಬ. ಇವಾಗ ನಡೆಯಕ್ಕೆ ಆಗ್ತಿಲ್ವಲ್ಲ ರೀ. ಏನ್ ಮಾಡೋಣ? ನಡೆಯಕ್ಕೆ ಆಗ್ತಿಲ್ವಲ್ಲ. ಫಸ್ಟ್ ಹಿಂಗೆ ಹೆಜ್ಜೆ ಊರಕ್ ಆಗ್ತಾ ಇಲ್ಲ ನನಗೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ನನಗೆ ಹೋಗು ಅಂತ ಅಂದ್ರೂ ನೀನು ಅವನ ಜೊತೆ ಆಟ ಆಡ್ತಾ ಇದೀಯಾ? ಅಲ್ಲ, ಹೋಗ್ಬಾರ ಮಾಮ ಅಂತ ಹೇಳ್ತಾ ಇದೀನಿ ನಿನಗೆ. ಇವನ್ ನೋಡಿಲಿ, ಬಾ ಹೋಗ್ಬರಂಬ. ಆಸ್ಪತ್ರೆ ಹೋಗ್ಬರಂಬ. ಫಸ್ಟ್ ಆಸ್ಪತ್ರೆಗೆ ಹೋದ್ರೆ ಏನು ಸ್ಕ್ಯಾನಿಂಗ್ ಮಾಡ್ತಾರೆ ಇವಾಗ? ಫಸ್ಟ್ ಚೆಕ್ ಮಾಡ್ಸಂಬ, ಅಲ್ಲಿ ನೋಡ್ತಾರೆ. ಅಲ್ಲ ರೀ, ಇವಾಗ ಎತ್ಕೊಂಡು ಹೋಗ್ತೀಯ ನನ್ನ? ಭ್ರಮೆ ಕರ್ಕೊಂಡ್ ಎತ್ಕೊಂಡು ಹೋಗ್ತೀಯಾ? ಯಾಕೆ ಜಾಸ್ತಿ ಕಾಲು ಊರಕ್ಕಾಗ್ತಾ ಇಲ್ವಾ? ಇಲ್ಲ, ಊರಕ್ ಆಯ್ತಾ ಇಲ್ಲ. ಮೆಂತ ಪ್ಲಸ್ ಹಚ್ಚಿ ಸ್ವಲ್ಪ ಹೊತ್ತು ಮಲ್ಕೊಂತೀನಿ ರೀ. ನೀನು ಒಬ್ಬನೇ ನೀನು ಎಕ್ಸಿಟ್ ಹೋಗಿ ಅಡ್ಮಿಷನ್ ಮಾಡಿ ಬರ್ತೀಯಾ? ಒಬ್ಬರ ಬಾರಿ ನೋಡೋಣ. ಹಂಗ ಹಾಕೋ ತೋರ್ಸ್ಕೊಂಡ್ ಬರಂಬ. ತಡಿ ಮಗನ, ಅಮ್ಮನ್ ಕಾಲು ನೋವಾಗಿದೆ ಅಂತ ತಡಿ. ಒಂದ್ ನಗು ಬರ್ತೈತಲ್ಲ ಸದ್ಯಕ್ಕೆ. ಊಟ ಮಾಡೋಗು, ಆಮೇಲೆ ಹೋಗು. ಊಟ ಮಾಡೋಗು, ಆಮೇಲೆ ಹೋಗೋಣ.
ಯಾಕೆ ನಡೆಯಕ್ ಆಗ್ತಿಲ್ವಾ? ಎದ್ದಾಳು. ಏ ಬೇಡ ಬಿಡ್ರಿ ಹೋಗ್ಲಿ. ನೋಡೋಣ ಮೆಂತ ಪ್ಲಸ್ ಹಚ್ಕೊಂತೀನಿ, ಕಮ್ಮಿ ಆಗ್ಬೋದು. ಆಯ್ತು ಬಾ. ಸರಿ ಕಮ್ಮಿ ಆಗ್ಬೋದು ಒಂದ್ ಸ್ವಲ್ಪ, ಅಷ್ಟೊಂದೇನು ನಿನ್ ಗೊತ್ತಾಗಲ್ಲ ಬಿಡಮ್ಮ, ನೀನು ಬಾರಿ ನಾನು ಆಲ್ರೆಡಿ ನೀನ್ ಆತ್ರ ಕಣೆ, ನೀನ್ ಆತ್ರ. ಅಲ್ಲ ರೀ, ನಾನು ಆಲ್ರೆಡಿ ಅಲ್ಲಿ ಒಂದ್ಸಲ ಪೆಟ್ಟು ತಿಂದಿದ್ದೆ ಒಂದ್ಸಲ, ಮತ್ತೆ ಇವಾಗ ಹಂಗೆ ಆಗ್ತೈತಪ್ಪ. ಥೂ, ನನ್ನ ಹಣೆ ಬರನೇ ಸರಿ ಇಲ್ಲ ಬಿಡತ್ತಗೆ. ನಿನ್ ಬುದ್ಧಿನೇ ಇಲ್ಲ. ಇವತ್ತು ಬರೀ ಫುಲ್ಲು ಖುಷಿ ಖುಷಿಯಾಗಿದೆ. ನನ್ನ ಮಗನ ಅಡ್ಮಿಷನ್ಗೆ ಹೋಗೋಣ ಅಂತೇಳಿ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಕೆಲಸ ಮಾಡ್ಕೊಂಡು ಎಬ್ಬರ್ಸು ಅವನಿಗೆ ಇವಾಗ ಸ್ಕೂಲ್ ಅಲ್ಲ. ತಡೀರಿ ಒಂದ್ 5 ನಿಮಿಷ, ಮೆಂತ ಪ್ಲಸ್ ಹಚ್ಕೊಂಡ್ರೆ ಸರಿ ಹೋಗುತ್ತೆ. ನಾನು ನೋಡ್ತೀನಿ. ಯಾ ಹಾಸ್ಪಿಟ್ಲ್ ಬೇಡ ಬಿಡು, ಕಾಲ್ ಸರಿ ಆಯ್ತು. ನಾಟಕ ಆಡ್ತಾಳೆ, ಎದುರ್ಕಳ್ತಾರ ಮಾಡ್ತಾಳೆ, ಎದುರ್ಕಳ್ತಾರ ಮಾಡ್ತಾಳೆ ಇವಳು. ಹಾಳಾಗೋಗ್ಲಿ, ನನಗೆ ಇದ್ ಮಾಡಕ್ಕೆ ಬರ್ತಾ ಇಲ್ಲ, ಡೈಲಾಗ್ಸ್ ನಾನ್ ನಿಜ ಅಂತ ತಿಳ್ಕೊಂಡು ಜಾಸ್ತಿ ಸೊ ಹಾಗೆ ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಆಕ್ಚುಲಿ ನನಗೆ ವರ್ಡ್ಸ್ ಮಾತಾಡಕ್ಕೆ ಬರ್ತಾ ಇರ್ಲಿಲ್ಲ. ಸೊ ಹಾಗೆ ಫ್ರೆಂಡ್ಸ್, ಇನ್ನ ಟೈಮ್ ಕೂಡ ಆಯ್ತು. ಇವತ್ತಿನ ಫ್ರಾಂಕ್ ಹೇಗಿತ್ತು ಅಂತೇಳಿ ಸುಳ್ಳು ಹೇಳುತ್ತೆ, ನೋಡ್ ಅಮ್ಮ ಸುಳ್ಳು ಹೇಳುತ್ತೆ, ನೋಡ್ ಮಗನೇ. ಪಾಪನೆ ಬರ್ಸೋಗಿ. ಹಾಗೆ ಫ್ರೆಂಡ್ಸ್, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಏನು ಹೇಗೆ ಅಂತ ಏನು ಗೊತ್ತಾಗ್ತಾ ಇಲ್ಲ. ಹೋಗ್ತಾ ಹೋಗ್ತಾ ನೋಡೋಣ ಹೇಗಿರ್ಬೋದು ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನ ಟೈಮ್ ಕೂಡ ಆಯ್ತು ಅಂತ ಹೇಳ್ತಿದ್ದಾರೆ ನನ್ನ ಹಸ್ಬೆಂಡ್. ರೀ, ನಿನ್ಗೆ ಹೆಂಗ ಅನಿಸ್ತಿತ್ತು? ಭಯ ಆಗಲ್ವೇನೆ? ಸುಮ್ನೆ ಯಾವತ್ತಲ್ಲ ಏನಿಲ್ಲ, ಮಕ್ಕಳು ನೋಡ್ಲಾರ ಇರ್ತಾರೆ. ಅಲ್ಲ ರೀ, ನಾನು ಸುಮ್ನೆ ಅಂತ ನಾಟಕ ಮಾಡ್ದೆ, ನಿಜ ಕಾಣೋದೈತೆ ಯಾಕ? खत्म बाय बाय टाटा गुड बाय गया. ಹೆಂಗ ಅನಿಸ್ತು ರೀ ನಿಂಗೆ? ಏಯ್ ಸಮಾಧಾನ. ಗೊತ್ತಾಗಲ್ಲ, ಮಕ್ಕಳು ನೋಡ್ಕೊಳ್ಳೋದು ಯಾವತ್ತಿನ ವ್ಯೂವರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ಅಂತ ಹೇಳ್ತಾ. ಸೊ ಹಾಗೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫ್ರಾಂಕ್ ವ್ಲಾಗ್. ಬಟ್ ಹಾಗೆ ಫ್ರೆಂಡ್ಸ್, ಅಷ್ಟೊಂದು ಕ್ಲಿಯರ್ ಆಗೇನು ಫ್ರಾಂಕ್ ಮಾಡಲಿಕ್ಕೆ ಬರಲಿಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು. ಸೊ ದಟ್ ಹಾಗೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದ ವಿಡಿಯೋ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್. ಬಂದೆ ಕೆಲಸ ಕಾರ್ಯಗಳು ಇರಲ್ವಾ? ಇಲ್ಲಿ ನೋಡ್ರಿ ಎದುರ್ಸ್ಕೊಂಡು ನಿಂತ್ಕಂತೀಯ. ಆಯ್ತು. ಸೊ ಹಾಗೆ ಫ್ರೆಂಡ್ಸ್, ಸಿಗೋಣ ಮತ್ತೊಂದು ನಾಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ನೊಂದಿಗೆ. ಟಾಟಾ, ಬಾಯ್.